ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚೆನ್ನಾಗಿ ಆಟ ಆಡ್ತಿದ್ದೀರಾ ಧರ್ಮೇಂದ್ರ ಅವರೇ. ಆದ್ರೆ ಚೆಸ್ಸಲ್ಲಿ ಔಟ್ ಆಗಿ ಆಚೆ ಹೋಗಿದ್ ಕಾಯಿ ವಾಪಸ್ ಬರೋದು ಕಷ್ಟ ಅಲ್ವಾ? ಆಟದಲ್ಲಿ ಅದು ಕಷ್ಟ ಬೀಗಿದೆ, ಆದ್ರೆ ಜೀವನದಲ್ಲಿ ಅದೃಷ್ಟ ಚೆನ್ನಾಗಿದ್ರೆ ಕಳೆದು ಹೋದ್ರೇನು ವಾಪಸ್ ಬರ್ತಾರೆ. ಎಕ್ಸಾಕ್ಟ್ಲಿ, ಅದೇ ನನ್ಗೆ ಆಶ್ಚರ್ಯ ಆಗ್ತಿರೋದು ಧರ್ಮೇಂದ್ರ ಅವರೇ. ಈ ಕುಂಭಮೇಳದಲ್ಲಿ ಕಳೆದು ಹೋಗಿದ್ದ ನಿಮ್ಮ ಭೈರವಿ ಇಷ್ಟು ವರ್ಷ ಆದ್ಮೇಲೆ ಸಿಕ್ಕಿರೋದು ನಿಮ್ಗೆ ಪವಾಡ ಅಂತ ಅನ್ಸಲ್ವಾ? ಹೌ ಡಿಡ್ ಯು ಫೈಂಡ್ ಹರ್? ಅಷ್ಟು ವರ್ಷ ಎಲ್ಲಿದ್ಲವಳು? ಇದೆಲ್ಲ ಹೇಗಾಯ್ತು? ಹೀಗಿದೆ, ನನ್ನ ಜೀವನದಲ್ಲಿ ಇದೊಂದು ಕರಾಳವಾದ ಅಧ್ಯಾಯ. ಅದೆಲ್ಲ ಹೇಗಾಯ್ತು ಅನ್ನೋದು ಯೋಚನೆ ಮಾಡೋದು ಬಿಟ್ಟು ಅದೆಲ್ಲ ಹೇಗೆ ಸರಿ ಹೋಯ್ತು ಅನ್ನೋದು ಯೋಚನೆ ಮಾಡಿದ್ರೆ ಥಿಂಗ್ಸ್ ಆರ್ ಬೆಟರ್. ನಿಜಾನೇ, ಆದ್ರೆ ಇಷ್ಟು ವರ್ಷ ಆದ್ಮೇಲೆ ನಿಮ್ಮ ಮಗಳು ನಿಮ್ಗೆ ಹೇಗ್ ಸಿಕ್ಕಿದ್ಲು ಅನ್ನೋದೇ ನನಗ್ ಕುತೂಹಲ. ಅದು ನಾನು ಜಾನ್ವಿ ಫಾರಿನ್ಗೆ ಹೋದಾಗ ಅಕಸ್ಮಾತ್ ಆಗಿ ನನ್ನ ಮಗಳು ಭೈರವಿ ಸಿಕ್ಕಿದ್ಲು. ಓ, ಇಂಟ್ರೆಸ್ಟಿಂಗ್. ಫಾರಿನಲ್ಲಿ ಸಿಕ್ಕಿದ ಮಗಳು ಎಕ್ಸಾಮ್ ಬರೆದು ನಿಮ್ಮ ಕಂಪನಿಯಲ್ಲೇ MD ಆಗಿ ಜಾಯ್ನ್ ಆದ್ಲು. ಸಕ್ಸಸ್ ಇಸ್ ಸೀರೀಸ್ ಆಫ್ ಕೋ ಇನ್ಸಿಡೆನ್ಸ್ ಅಲ್ವಾ? ಆದ್ರೂ ಧರ್ಮೇಂದ್ರ ಅವರೇ, ಮದುವೆ ಅಂದಾಗ ಅಲ್ಲಿ ಇಲ್ಲಿ ಒಂದಷ್ಟು ಮಾತುಗಳು ಕೇಳ್ಬಂತು. ಈ ವಿಷಯನ ನೀವೇ ಮೊದಲೇ ಹೇಳಿದಿದ್ರೆ ಚೆನ್ನಾಗಿರ್ತಾ ಇತ್ತು. ಯು ನೆವರ್ ಮೆನ್ಷನ್ ದಿಸ್ ಬಿಫೋರ್. ಇಟ್ ವಾಸ್ ಪ್ಯೂರ್ಲಿ ಪರ್ಸನಲ್. ಐ ಅಂಡರ್ಸ್ಟ್ಯಾಂಡ್. ಆದರೆ ಭೈರವಿ ಈಗ ನಮ್ಮನೆ ಮಗಳು. ಅವಳ ಬಗ್ಗೆ ನಮಗೇನಾದ್ರೂ ಗೊತ್ತಿಲ್ಲದಿರೋ ವಿಷಯ ಇದ್ರೆ ಈಗಲೇ ಹೇಳ್ಬಿಡಿ. ಯಾಕೆಂದ್ರೆ ಸತ್ಯನ ಯಾವತ್ತಿದ್ರೂ ಜಾಸ್ತಿ ದಿನ ಮುಚ್ಚಿಡೋಕ್ಕಾಗಲ್ಲ ಅಲ್ವಾ? ಕೆಂಡನ ಬಟ್ಟೆನಲ್ಲಿ ಸುತ್ತಿ ಏನಾಗಲ್ಲ ಅನ್ಕೊಂಡ್ರೆ ಕಷ್ಟ ಆಗತ್ತೆ. ಸತ್ಯನ ನೀವೇ ಹೇಳೋದು ಕೇಳಿ ಸಂತೋಷ ಆಗತ್ತೆ. ಈಗ ನನ್ನ ಮಗಳು ಎಜುಕೇಟೆಡ್ ಇಲ್ಲ ಫಾರಿನ್ ರಿಟರ್ನ್ಗಿಂತ ಅವಳು ವಿರಾಟ್ ಹೆಂಡತಿ. ಈಗ ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮಗಳು